ಗೌರವದ ಸಂಸ್ಕಾರಕ್ಕೂ ಇಲ್ಲ ಮೂಲಸೌಕರ್ಯ. ನೆಮ್ಮದಿಯಾಗಿ ಅಂತ್ಯ ಸಂಸ್ಕಾರ ಮಾಡಲು ಅವಕಾಶ ನೀಡದ ಪಾಲಿಕೆ. ಎಲ್ಲಂದರಲ್ಲಿ ಕಸ, ಕಾಲಿಟ್ರೆ ಮುಳ್ಳು ಚುಚ್ಚುವ ಆತಂಕ. ಮುಂಭಾಗದಲ್ಲೇ ಗಬ್ಬು ವಾಸನೆ ಹೊಡಿತಾರೋ ಮೂರಿ. ಮಳೆ ಬಂದ್ರಂತೂ ಆ ಪ್ರದೇಶವೆಲ್ಲ ಜಲಾವೃತ. ಬಹಳ ವರ್ಷಗಳಿಂದಲೂ ಜ್ವಲಂತ ಸಮಸ್ಯೆಯಾಗಿರುವ ಈ ಜಾಗ ಕಂಡುಬಂದಿದ್ದು ತುಮಕೂರಿನ 4ನೇ ವಾರ್ಡಿನ ಗಾರ್ಡನ್ ರಸ್ತೆ ಪಕ್ಕದಲ್ಲಿರುವ ರುದ್ರ ಭೂಮಿಯಲ್ಲಿ. ಎಲ್ಲ ನೀರು ಮಳೆ ಉಯ್ದುಬಿಟ್ರೆ ಮಶಾನದೊಳಗೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಅದನ್ನು ಸ್ವಲ್ಪ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಗಮನಕ್ಕೆ ಹಾಕೊಂಡು ನಮಗೆ ಒಂದು ಬಗೆಹರಿಸ್ಕೊಡ್ಬೇಕಾಗ್ತದೆ. ಮಶಾಣಕ್ಕೆ ಹೋಗೋಕ್ಕಾಗಲ್ಲ, ಈ ಕಡೆ ತೋಟದವರು ಓಡಾಡೋಕ್ಕಾಗಲ್ಲ, ಮಶಾಣಕ್ಕೂ ಪೂಜೆ ಪುನಸ್ಕಾರ ಮಾಡೋಕ್ಕೂ ಬರೋದೂ ಆಗ್ತಾ ಇಲ್ಲ. ಒಟ್ಟಾರೆ ಯಾವುದೇ ಸಮಾಜ, ಯಾವುದೇ ಜಾತಿ, ಲಿಂಗವಿದ್ರೂ ಮರಣದ ನಂತರ ಆ ವ್ಯಕ್ತಿಗೆ ಅತ್ಯಂತ ಗೌರವಯುತವಾಗಿ ಅಂತಿಮ ಸಂಸ್ಕಾರ ನೆರವೇರಿಸಬೇಕು ಎನ್ನುವುದು ಆಯಾ ಕುಟುಂಬಗಳ ಕನಸಾಗಿರುತ್ತೆ. ಆದರೆ ತುಮಕೂರಿನ ಗಾರ್ಡನ್ ಪಕ್ಕದಲ್ಲಿರುವ ಈ ಸ್ಮಶಾನವು ಸಂಪೂರ್ಣ ಮೂಲಭೂತ ಸೌಕರ್ಯಗಳಿಲ್ಲದೆ ಅಸ್ವಚ್ಛತೆಯಿಂದ ತಾಂಡವವಾಡ್ತಾ ಇದೆ. ಎಲ್ಲ ನೀರು ಮಳೆ ಉಯ್ದುಬಿಟ್ರೆ ಮಶಾನದೊಳಗೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಅದನ್ನು ಸ್ವಲ್ಪ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಗಮನಕ್ಕೆ ಹಾಕೊಂಡು ನಮಗೆ ಒಂದು ಬಗೆಹರಿಸ್ಕೊಡ್ಬೇಕಾಗ್ತದೆ. ಮಶಾಣಕ್ಕೆ ಹೋಗೋಕ್ಕಾಗಲ್ಲ, ಈ ಕಡೆ ತೋಟದವರು ಓಡಾಡೋಕ್ಕಾಗಲ್ಲ, ಮಶಾಣಕ್ಕೂ ಪೂಜೆ ಪುನಸ್ಕಾರ ಮಾಡೋಕ್ಕೂ ಬರೋದೂ ಆಗ್ತಾ ಇಲ್ಲ. ಮಶಾಣದಲ್ಲಿ ಬಂದರೆ ಓಡಾಡೋಕ್ಕಾಗಲ್ಲ, ಬರೀ ಕಲ್ಲು ಮುಳ್ಳುಗಳೇ ಜಾಸ್ತಿ ಐತೆ. ಮತ್ತು ಈ ಮಳೆಗಾಲ ಬಂದುಬಿಟ್ರೆ ಒಂದು ಹೆಜ್ಜೆನೂ ಕಾಲಿಕ್ಕಾಗಲ್ಲ. ದಯವಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ಸಾರ್ವಜನಿಕರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಎಲ್ಲ ಚರಂಡಿಗಳೆಲ್ಲ ಬಂದಾಗ್ಬಿಟ್ಟವೆ, ಎಲ್ಲ ನೀರೆಲ್ಲ ಮಶಾಣಕ್ಕೆ ನುಗ್ತಾ ಇದೆ, ಪೂಜೆ ಮಾಡೋದಕ್ಕೂ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನು ಸ್ವಲ್ಪ ನೀವು ಗಮನಕ್ಕೆ ತಗೊಂಡು ಒಂದು ಸ್ವಲ್ಪ ಇದನ್ನು ಸಹಕರಿಸಬೇಕಾಯಿತು. ಕಲ್ಲು ಮುಳ್ಳು ಈ ಕಡೆ ಓಡಾಡೋಕ್ಕಾಗಲ್ಲ, ಮಳೆ ಇದ್ಬಿಟ್ರಂತೂ ಮಶಾಣಿಗೆ ಹಣ ತರೋಕ್ಕಾಗಲ್ಲ. ಬಿಡಿ, ಒಂದು ಮೊಣಕಾಲುದ್ದ ನೀರು ಬರುತ್ತೆ ಈ ಮೂಲೆ ಒಳಗೆ. ಅದನ್ನೊಂದು ಸ್ವಲ್ಪ ದಯವಿಟ್ಟು ಅದನ್ನು ಮಾಡಿಕೊಡಿ ಸ್ವಾಮಿ, ದಯವಿಟ್ಟು ಮಾಡಿಕೊಡಿ. ಅಲ್ಲಿ ಮುಳ್ಳೆಲ್ಲ ಬೆಳ್ಕೊಂಡಿದೆ. ಮುಳ್ಳೆಲ್ಲ ಮಶಾನದೊಳಗೆ ಮುಳ್ಳು ಕಲ್ಲು ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಅದನ್ನೆಲ್ಲ ಒಂದು ಇದು ಮಾಡಿ, ಇದು ಸುಡೋದಕ್ಕೂ ತೊಂದರೆ ಆಗ್ತಿದೆ, ಉಣೋದಕ್ಕೂ ತೊಂದರೆ ಆಗ್ತಿದೆ, ಎಲ್ಲ ಇದಾಗೋಗ್ಬಿಟ್ಟಿದೆ. ಎಲ್ಲ ಗಿಡ ಮರ ಎಲ್ಲ ಬೆಳ್ಕೊಂಡಿದೆ, ಅದೆಲ್ಲ ಅಚ್ಚುಕಟ್ಟು ಮಾಡಿಸ್ಕೊಡಿ ದಯವಿಟ್ಟು. ಈಗ ಒಂದು ಕಡೆ ಮಹಾನಗರ ಪಾಲಿಕೆಯಲ್ಲಿ ಏನು ಮಾಡ್ತಾ ಇಲ್ವಾ ಅಂತ. ಈ ನಗರ ಪಾಲಿಕೆಯೊಳಗೆ ಏನು ಮಾಡ್ತಾ ಇಲ್ವರಾ? ಆದ್ದರಿಂದ ನೀವು ಗಮನಕ್ಕೆ ಹಾಕೊಂಡು ಇದೊಂದು ಸ್ವಲ್ಪ ಸಹಕರಿಸಬೇಕಾಗಿ ಕೋರಿಕೆ. ಯಾವುದನ್ನ ಒಂದು ಬಾಡಿಗಳು ಬರ್ತಾ ಇರ್ತವೆ, ಪಾಪ ಅವ್ರು ಕೂತ್ಕೊಳ್ಳೋಕ್ಕಿದ್ದಿಲ್ಲ, ಗಿಡ ಗಂಟೆಗಳು ಇರ್ತವೆ, ಮುಳ್ಳುಗಳು ಇರ್ತವೆ, ನೂರಾರು ಜನ ಬರ್ತಾ ಇರ್ತಾರೆ. ಅವ್ರಿಗೆ ಖಾಲಿ ಮುಳ್ಳು ಚುಚ್ಕೊಳೋದು ಮತ್ತೊಂದು ಮಗದೊಂದು ಆಗ್ತಾ ಇರ್ತವೆ. ಮತ್ತು ಈ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ನೋಡ್ಕೊಳೋರಿಲ್ಲ, ಕೇಳೋರಿಲ್ಲ, ಬಂದಂಗೆ ಹೋದಂಗೆ. ಸುಮಾರು 2 ವರ್ಷಗಳಿಂದಲೂ ಈ ರುದ್ರ ಭೂಮಿಯಲ್ಲಿ ಸಮಾಧಿಗಳು ಜಾಲಿ ಗಿಡಗಳಿಂದ, ಬಳ್ಳಿಗಳಿಂದ ಸಂಪೂರ್ಣವಾಗಿ ಮುಚ್ಚಿಕೊಳ್ತಾ ಇವೆ. ಮತ್ತೊಂದೆಡೆ ವರ್ಷದ ಪೂಜೆಗೆ ಬರುವ ಕುಟುಂಬಸ್ಥರಿಗೆ ಪೂಜೆ ಸಲ್ಲಿಸಲು ಹೋಗುವ ದಾರಿಯಲ್ಲಿ ಬೇಲೆ ಗಿಡಗಳು ಬೆಳೆದುಕೊಂಡಿದ್ದು ಮುಳ್ಳು ಚುಚ್ಚುವ ಆತಂಕದಲ್ಲಿಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛತೆ ಕಾಪಾಡಬೇಕು, ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ವೀಕ್ಷಕರ, ಇವತ್ತು ನಾನು ತುಮಕೂರಿನ 4ನೇ ವಾರ್ಡ್ನ ಗಾರ್ಡನ್ ರಸ್ತೆ ಪಕ್ಕದಲ್ಲಿರುವಂತಹ ರುದ್ರಭೂಮಿಯಲ್ಲಿದ್ದೇನೆ. ಇಲ್ಲಿನ ಅವ್ಯವಸ್ಥೆ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ಇದೆ ಅಂದರೆ ಅಂತ್ಯದ ಕಾಲದಲ್ಲಿ ಅವರ ಅಂತ್ಯ ಸಂಸ್ಕಾರದ ಕಾಲದಲ್ಲಿ ಮೂಲ ಸೌಕರ್ಯ ಕೊಡೋದ್ರಲ್ಲಿ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲಿನ ಅವ್ಯವಸ್ಥೆ ಬಗ್ಗೆ. ನೀವು ನೋಡ್ತಾ ಇರ್ಬೋದು, ಇದು ಗಾರ್ಡನ್ ರಸ್ತೆಯ ಪಕ್ಕದಲ್ಲಿರುವಂತಹ ರುದ್ರಭೂಮಿ ಅವ್ಯವಸ್ಥೆಯ ತಾಣವಾಗಿ ಬದಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂತ್ಯಕಾಲದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಸಹ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತಲೇ ಹೇಳ್ಬೋದು. 10 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. 3 ಎಕರೆ ಇದೆ, ಅದು ಹೆಚ್ಚುವರಿಯಾಗಿ 40 ಕೋಟಿ ಆದಾಯ ಅಂತ ಇಲ್ಲಿ ನೀವೇ ಸಹ ಮೆನ್ಷನ್ ಮಾಡಿದ್ದೀರಾ. ಆದರೆ ಅವ್ಯವಸ್ಥೆಯ ತಾಣವಾಗಿ ಬದಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿನ ಸಾರ್ವಜನಿಕರು ದಿನನಿತ್ಯ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಅಂತ್ಯ ಸಂಸ್ಕಾರ ಬಂದಂತಹ ವೇಳೆ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಗಿಡಗಳು ಬೆಳ್ಕೊಂಡಿದ್ದಾವೆ. ಇಲ್ಲಿ ದಿನನಿತ್ಯ ನೂರಾರು ಜನ ಬರ್ತಾರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ. ಆದ್ರೆ ಅವ್ಯವಸ್ಥೆಯ ತಾಣವಾಗಿ ಬದಲಾಗ್ತಾ ಇದೆ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಏಕೆ ಎಚ್ಚೆತ್ಕೊಂತಾ ಇಲ್ಲ? ನೀವು ನೋಡ್ತಾ ಇರಬಹುದು ಇಲ್ಲಿನ ಗೋರಿಗಳ ಮೇಲೆ ಸಂಪೂರ್ಣವಾಗಿ ಗಿಡ ಬೆಳ್ಕೊಂಡಿರುವಂತದ್ದು ಕಾರ್ಯ ನಡೀತಿದೆ. ಆದ್ರೆ ಇಲ್ಲೆಲ್ಲ ಒಂದ್ ಕಡೆ ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತಾ ಇಲ್ಲ? ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಒಂದ್ ಕಡೆ ಅಸ್ವಚ್ಛತೆ ತಾಂಡವವಾಡ್ತಿದೆ ಅಂತ ಹೇಳ್ಬೋದು. ಸಾರ್ವಜನಿಕರು ನಿಜಕ್ಕೂ ಸಹ ಇಲ್ಲಿ ಚೀಮಾರಿ ಆಗ್ತಾ ಇದ್ದಾರೆ ಮಹಾನಗರ ಪಾಲಿಕೆಗೆ. ಯಾಕೆ ಈ ರೀತಿ ಮಾಡ್ತಾ ಇದೆ ಮಹಾನಗರ ಪಾಲಿಕೆ? ನೋಡ್ತಾ ಇರ್ಬೋದು ನೀವು, ಆದಾಯ ಮೊತ್ತ 10 ಲಕ್ಷ, ಲೆಕ್ಕ ಶೀರ್ಷಿಕೆ 40 ಕೋಟಿ, ವಿಶೇಷ ಅನುದಾನ ಎಲ್ಲೋಗ್ತಾ ಇದೆ? ಅಸ್ವಚ್ಛತೆಯಿಂದ ತಾಂಡವವಾಡ್ತಾ ಇದೆ. ಆದ್ರೂ ಸಹ ಯಾಕೆ ತಲೆ ಕೆಡಿಸ್ಕೊಂತಾ ಇಲ್ಲ? ಅವರ ಅಂತ್ಯ ಸಂಸ್ಕಾರ ವೇಳೆಯಲ್ಲೂ ನಿಮಗೆ ಮೂಲ ಸೌಕರ್ಯ ಕೊಡಕ್ಕಾಗದೇ ಇದ್ಮೇಲೆ ಏನಕ್ಕಿರಬೇಕು ಮಹಾನಗರ ಪಾಲಿಕೆ? 4ನೇ ವಾರ್ಡ್ನಲ್ಲಿರುವಂತಹ ಗಾರ್ಡನ್ ರಸ್ತೆ ಪಕ್ಕದಲ್ಲಿರುವಂತಹ
ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಏನು ರುದ್ರಭೂಮಿಯ ಅವ್ಯವಸ್ಥೆ ಬಗ್ಗೆ ನಾವು ತೋರಿಸ್ತಾ ಹೋದ್ವಿ. ನಿಜಕ್ಕೂ ಸಹ ಮಹಾನಗರ ಪಾಲಿಕೆ ಎಲ್ಲ ಒಂದ್ ಕಡೆ ವಿಫಲ ಆಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಸಿಟಿ ಒಳಗೆ ಒಂದ್ ಕಡೆ ಕಸದ ರಾಶಿ ಬೀಳ್ತಾ ಇದ್ದಾರೆ. ಇಲ್ಲಿ ಸ್ಮಶಾನ ಅಂತ್ಯ ಏನು ಗೌರವದ ಸಂಸ್ಕಾರಕ್ಕೂ ಸಹ ಇವರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಅಧಿಕಾರಿಗಳು ಪೌರ ಕಾರ್ಮಿಕರನ್ನು ಕಳಿಸಿ ಇಲ್ಲಿರುವಂತಹ ಅವ್ಯವಸ್ಥೆಯನ್ನು ಗಮನಿಸಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದ್ ಕಡೆ ಚರಂಡಿ ಸಂಪೂರ್ಣವಾಗಿ ಬ್ಲ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿದ್ರೆ ಗೋರಿಗಳ ಮೇಲೆ ಸಂಪೂರ್ಣವಾಗಿ ಊಲ್ಕಡ್ಡಿ ಸಂಪೂರ್ಣವಾಗಿ ಅವ್ರು ಪೂಜೆ ಸಲ್ಲಿಸೋಕೆ, ಅಂತ್ಯ ಸಂಸ್ಕಾರ ಆದ ನಂತರ ಅವರಿಗೆ ಪೂಜೆ ಸಲ್ಲಿಸೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಮುಳ್ಳಲ್ಲಿ ನಡ್ಕೊಂಡೋಗಿ ಅವರು ಪೂಜೆ ಸಲ್ಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇಲ್ಲಿರುವ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.